ನಾಟ್ ಟಯರ್ಡ್. ಬಿಡುವು ಇದ್ದು ಬರುವುದಲ್ಲ, ಬಿಡುವು ಮಾಡಿಕೊಂಡು ಬರುವುದು. ಅನೇಕ ರೀತಿಯ ಒತ್ತಡಗಳಿದೆ, ನಮ್ಗೆ ಗೊತ್ತಾಗ್ತದೆ, ಬೇರೆ ಬೇರೆ ಒತ್ತಡಗಳು. ಈಗ ಒಂದಿಬ್ಬರು ಹೇಳಿದರು 12 ಗಂಟೆಗೆ ಹೊರಡಬೇಕು ಅಂತ, ಅಂದರೆ ಬೇರೆ ಕಾರ್ಯಕ್ರಮದ ಒತ್ತಡ ಇದೆ. ಆದರೂ ಎಲ್ಲರೂ ಸೇರಿಕೊಂಡು ಸಮಾಜಮುಖಿಯಾಗಿ ಏನಾದರೂ ನಾವು ಚಿಂತನೆ ಮಾಡಬಹುದಾ ಅಂತ ಯೋಚನೆ ಮಾಡುವಂಥದ್ದು ಉದ್ದೇಶ. ಹಾಗಾಗಿ ಈ ಥರವನ್ನು ನಿಶ್ಚಯ ಮಾಡಿಕೊಂಡು ಸಂಸ್ಥೆಯನ್ನು ಗಟ್ಟಿಗೊಳಿಸುವ ದೃಷ್ಟಿಯಲ್ಲಿ ಸಂಘಟನಾತ್ಮಕವಾಗಿ ಗಟ್ಟಿಯಾಗಬೇಕು. ಯಾಕೆ ಅಂತ ಹೇಳಿದರೆ ಆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕೆಂದು ನನ್ನೊಂದು ಕಳಕಳಿಯು. ಇನ್ನೊಂದು ವಿಷಯ, ಸೇವಾ ಭಾರತಿ ಅಂತ ಒಂದು ರಾಷ್ಟ್ರೀಯ ಸಂಸ್ಥೆ ಕಳೆದ ಉಪ್ಪಿನಂಗಡಿಯ ಮೀಟಿಂಗಲ್ಲಿ ಅವರು ಚೆನ್ನಯ್ಯ ಸ್ವಾಮಿ ಅಂತ ಕರ್ನಾಟಕ ಪ್ರಾಂತ ಸೆಕ್ರೆಟರಿ ಅವರು ಬಂದು ನಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ನೇತೃತ್ವದಲ್ಲಿ ಇವತ್ತು ಸಮಾಜವನ್ನು ನುಂಗಿ ನೀರು ಕುಡಿತ ನಾವು ಹಿರಿಯರು ಯೋಚನೆ ಮಾಡಬೇಕಂತ ಸಂಗತಿ. ಸಣ್ಣ 7 ವರ್ಷದ ಮಗುವಿನಿಂದ ಆರಂಭ ಆಗಿದೆ, ನಾಳೆ ಸಾಯುವ ಮುಖರವರೆಗೆ ಇವತ್ತು ಡ್ರಗ್ಸ್ ಇಲ್ಲದೆ ನಿಂತಿದೆ. ಅದು ಎಲ್ಲಿ ಹೇಗೆ ಅಂತ ಹೇಳುವುದೇ ಗೊತ್ತಾಗುವುದಿಲ್ಲ. ಹೆಚ್ಚು ಹೇಳಿದರೆ ಈಗ ನನ್ನ ಕಿಸೆಯಲ್ಲಿ ಒಂದು ಪ್ಯಾಕೆಟ್ ಬಂದಿದ್ದರೂ ಆಶ್ಚರ್ಯ ಪಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆ ಥರ ಅದಕ್ಕೆ ವ್ಯವಸ್ಥೆ ಇದೆ. ತಮಾಷೆಗೆ ಹೇಳ್ತೇನೆ, ಅಡುಗರಿಗೆ ಭಜನೆ ಉಂಟು. ಈಗ ಇಂಥ ಕಾರ್ಯಕ್ರಮ ಅಂತ 5 ಪೈಸೆ ಇಲ್ಲ. ಅದೇ ಅಣ್ಣ ಹುಡುಗ ಅಂತ ಹೇಳಿದ್ರೆ ಅವ ಸಾಲ ಮಾಡಿಯ ಮೂಲ ಮಾಡಿಯ ಏನೋ ಮಾಡಿ ಹಾಗೆ ನಮ್ಮಲ್ಲೂ ಇದೆ. ಒಂದು ಸಣ್ಣ ಉದಾಹರಣೆ ಹೇಳ್ತಾರೆ. ಶಾಲೆಯಲ್ಲಿ ಮಕ್ಕಳು ಈ ಚಟುವಟಿಕೆಯಲ್ಲಿದ್ದಾರೆ, ಇವತ್ತು ಕಾಲೇಜಿನಲ್ಲಿದ್ದಾರೆ. ನಿನ್ನೆ ಒಂದು ಮೀಟಿಂಗ್ ಇತ್ತಲ್ಲ, ಹೋಗಿದ್ದು ಕಾಲೇಜಿಗೆ, ಅದರಲ್ಲಿ ಈ ವಿಷಯವನ್ನೆಲ್ಲ ಪ್ರಸ್ತಾಪ ಮಾಡಿ ಕಾಲೇಜಿನ ಆಡಳಿತ ವರ್ಗ ಏನು ಮಾಡ್ತದೆ ಅಂತ ಹೇಳಿದರೆ ಮೌನವಾಗಿರ್ತಾರೆ. ಯಾಕೆ ಅಂತ ಹೇಳಿದರೆ ನಾವು ಸ್ಟ್ರಿಕ್ಟ್ ಅಂತ ಅದನ್ನೆಲ್ಲ ಶುರು ಮಾಡಿದರೆ ಅಡ್ಮಿಷನ್ಗೆ ತೊಂದರೆ ಆಗ್ತದೆ, ಆರ್ಥಿಕವಾಗಿ ತೊಂದರೆ ಆಗ್ತದೆ ಅಂತ ಹೇಳೋ ಉದ್ದೇಶಕ್ಕೆ ಅವರು ಸ್ವಲ್ಪ ಸೈಲೆಂಟ್ ಆಗಿರ್ತಾರೆ. ಅವ್ರಿಗೆ ಗೊತ್ತುಂಟು ಯಾರ್ಯಾರು ಡ್ರಗ್ ಅಡಿಕ್ಟ್ಗಳು ಇದ್ದಾರೆ ಅಂತ ಗೊತ್ತಿದೆ, ಆದರೆ ಹೆಚ್ಚು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ಇದರಿಂದ ಏನಾಗಿದೆ ಅಂತ ಹೇಳಿದರೆ ಅದು ವ್ಯಾಪಕವಾಗಿ ಹರಡಿದೆ. ಈಗ ಹಿರಿಯರನ್ನು ಮಾತಾಡುವ ಹುಡುಗ ನೋಡಿ, ಅಣ್ಣ ನಿಮ್ಮ ಮಗನನ್ನು ಸ್ವಲ್ಪ ನೋಡಿ, ಈ ಕಡೆ ಇತ್ತು ಅವನು ಕಟ್ಟಡದ ಕೆಳಗೆ ಅಡಿಯಲ್ಲಿ, ನಾವು ಅವನಿಗೆ ಒಂದು ನಯ ಪೈಸೆ ಕೊಡುವುದಿಲ್ಲ. ಶಾಲೆಗೆ ಹೋಗಲಿಕ್ಕೆ ಬಸ್ ಪಾಸ್ ಏನಿದ್ರು ಕೂಡ ನಮ್ದು ಅಷ್ಟು ಸ್ಟ್ರಿಕ್ಟ್. ಅವ ಹಾಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹುಡುಗರು ಒಂದು ಗುಂಪು ಆಗ್ತಾರೆ, ಮಾತಾಡೋದು ಒಟ್ಟಾಗಿ ಒಂದು 250-500 ರೂಪಾಯಿ ಯಾವುದಾದ್ರೂ ರೀತಿಯಲ್ಲಿ ಸಂಗ್ರಹ ಮಾಡಿ 3-4 ಜನ ಸೇರಿ ಒಂದು 2-3 ಸಾವಿರ ರೂಪಾಯಿ ಮಾಡಿ ಅದರಿಂದ ಡ್ರಗ್ಸನ್ನು ಪರ್ಚೇಸ್ ಮಾಡಿ, ಅದು ಎಲ್ಲಿ ಸಿಗ್ತದೆ ಅಂತ ಅವ್ರಿಗೆ ಗೊತ್ತುಂಟು. ಅದನ್ನು ತಂದು ಅದನ್ನು ಮಾರಾಟ ಮಾಡ್ತಾರೆ. ಮಾರಾಟ ಮಾಡಿದರೆ ಇದೊಂದು ಅಂಕಿಅಂಶ, 3,000 ಡ್ರಗ್ಸನ್ನು ತಂದು ಮಾರಾಟ ಮಾಡಿದರೆ ಅದರಲ್ಲಿ 8,000 ರೂಪಾಯಿ ಗೊತ್ತಾಗ್ತದೆ. ಅವರಿಗೆ ಮನೆಯಿಂದ ಹಣ ಬೇಕಾಗ್ತದೆ, ಮನೆಯವರ ಹತ್ರ ಹಣ ಅಂಗಲಾಚಬೇಕಾಗ್ತದೆ, ತಂದೆಗೆ ಕಾಣಿಗೆ ಬೇಕಾದ ಹಣ ಕೊಡಿದ್ರೆ ಈ ರೀತಿಯಲ್ಲಿ ಅದರ ಕರಾಳವಾದಂಥ ಹಸ್ತ ಚಾಚಿದೆ. ಅದಕ್ಕೋಸ್ಕರ ಸೇವಾ ಭಾರತೀಯ ಒಂದು ನೇತೃತ್ವದಲ್ಲಿ ಅಲ್ಲಲ್ಲಿ ಇಂಥ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೂಡ ಈಗ ಮಕ್ಕಳು ಅಂತ ಹೇಳ್ತೇವೆ ನಾವು, ಮಕ್ಕಳು ಮಾತ್ರ ಅಲ್ಲ ಹಿರಿಯರಿಗೆ ಕೂಡ ಇದರ ಬಗ್ಗೆ ಪಾಠ ಆಗಬೇಕು, ಜಾಗೃತಿ ನಿರ್ಮಾಣ ಆಗಬೇಕು. ಈ ಹಿನ್ನೆಲೆಯಲ್ಲಿ ಒಂದು ಯೋಚನೆ ಇದೆ. ನಾವು ಕೂಡ ನಮ್ಮ ಹಿರಿಯರ ಪ್ರತಿಷ್ಠಾನದ ನೇತೃತ್ವದಲ್ಲಿ ಅವರನ್ನು ಸೇರಿಸಿಕೊಂಡು ಈ ಕಾರ್ಯಕ್ರಮವನ್ನು ಜನಜಾಗೃತಿಯ ರೀತಿಯಲ್ಲಿ, ಇದು ಕೂಡ ಹಾಗೆ ಈಗ ಕೇಳಿದ ಕೂಡಲೇ ಅದಾಗಿ ಬಿಡ್ತದ ಒಂದು ಪ್ರಯತ್ನ. ಒಂದು 1000 ಜನವನ್ನು ಸಂಪರ್ಕ ಮಾಡಿ ಈ ವಿಷಯವನ್ನು ಹೇಳಿದಾಗ ಒಂದು 10 ಜನ ಅದರಿಂದ ಹೊರಗೆ ಬಂದರೆ ಅದು ದೊಡ್ಡ ಅಚೀವ್ಮೆಂಟ್, ದೊಡ್ಡ ಗ್ರೇಟ್ ಕೆಲಸ ಅಂತ. ಇದು ಸಂಘ ನಿಕೇತನದಲ್ಲಿ ಒಂದು ಮೀಟಿಂಗ್ ಕರ್ತದೆ. ನಮ್ಮ ಈ ಟ್ರಸ್ಟಿನ ಎಲ್ಲ ಟ್ರಸ್ಟಿನ 3 ಜನದಲ್ಲಿ ಭಾಗವಹಿಸಬೇಕು ಅಂತ ಅವರೊಂದು ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಅದರ ಮಾಹಿತಿಯನ್ನು ತಿಳ್ಕೊಂಡು, ನಾನು ಅದಕ್ಕೆ ಹೇಳಿದೆ, ಮಾಹಿತಿಯನ್ನು ತಿಳ್ಕೊಂಡು ಅನುಷ್ಠಾನ ಮಾಡುವ ಉದ್ದೇಶದಿಂದ, ಅದನ್ನು ಜಾರಿಗೆ ತರುವ ಉದ್ದೇಶದಿಂದ ನಾವು ನಾಳೆ ಆ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದೇವೆ.